ರಾತ್ರಿ ಮಿಕ್ಕಿರೋ ಅನ್ನದಿಂದ ನಿಮ್ಮ ಕರಳಿನ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಇಡ್ಲಿ, ದೋಸೆ ಎಲ್ಲ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಅಲ್ವಾ, ಅದೇ ಥರ ಇದು ಕೂಡ ಫರ್ಮೆಂಟೆಡ್ ರೈಸ್. ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯಿ ಕಾಮಿನಿ ಟ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಉಳಿದೋಗಿರೋ ಅನ್ನನ ತಂಗಳನ್ನ ಅಂತ ಕರೀತಾರೆ. ಈ ತಂಗಳನ್ನು ಯೂಸ್ ಮಾಡಿಬಿಟ್ಟು 5 ನಿಮಿಷದಲ್ಲಿ ಒಂದು ಒಳ್ಳೆ ಪ್ರೋಬಯೋಟಿಕ್ ರೆಸಿಪಿನ ಮಾಡ್ಕೋಬೋದು. ಅದು ನಮ್ಮ ಗಟ್ ಹೆಲ್ತ್ಗೆ ತುಂಬ ತುಂಬ ಬೆನಿಫಿಷಿಯಲ್. ಮಿಕ್ಕಿರೋ ಅನ್ನಕ್ಕೆ ಅನ್ನ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ. ಅದನ್ನು ರೆಫ್ರಿಜರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಹೊರಗಡೆ ರೂಮ್ ಟೆಂಪ್ರೇಚರ್ನಲ್ಲೇ ಇಡಬೇಕಾಗತ್ತೆ. ಟೈಟಾಗಿ ಮುಚ್ಚಳ ಮುಚ್ಚಿ ಇಡೋ ಅವಶ್ಯಕತೆ ಇಲ್ಲ. ಈಗ ಬೆಳಗ್ಗೆದ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ನೀವು ಹೆಚ್ಚಿದ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಂಡು ಕೂಡ ಸೇರಿಸ್ಕೋಬೋದು. ನನಗೆ ಹಸಿ ಈರುಳ್ಳಿ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಹಸಿದೆ ನಾನು ಚಾಪ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಒಂದು ಬಟ್ಲಷ್ಟು ಮೊಸರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಕೆಲವೊಬ್ಬರು ಮೊಸರನ್ನ ರಾತ್ರಿನ ಹಾಕಿಡ್ತಾರೆ, ಹಾಗೂ ಕೂಡ ಮಾಡ್ಕೋಬೋದು. ನಿಮಗೆ ಕಾನ್ಸ್ಟಿಪೇಷನ್, ಬ್ಲೋಟಿಂಗ್ ಅಥವಾ ಡೈಜೆಸ್ಟಿವ್ ಇಶ್ಯೂಸ್ ಏನಾದರೂ ಇದ್ದರೆ ಈ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಡಯಾಬಿಟೀಸ್ ಇರೋರ್ಗೂ ಕೂಡ ತುಂಬಾ ಒಳ್ಳೆಯದು. ವೈಟ್ ರೈಸ್ ಬೇಡ ಅನ್ನೋರು ಬ್ರೌನ್ ರೈಸ್, ರೆಡ್ ರೈಸ್ ಜೊತೆನೂ ಕೂಡ ಮಾಡ್ಕೋಬೋದು. ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಅನ್ನಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಳ್ಳೋಕ್ಕೆ ಮುಂಚೆ ಫ್ರೈ ಆಗಿರೋ ರೆಡ್ ಚಿಲ್ಲೀಸ್ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡ್ಬಿಡೋಣ. ಜಾಸ್ತಿ ಬಿಸಿಲಿದ್ದಾಗ ಮಾಡಿಕೊಂಡ್ರೆ ನೀವು ನೀರು ಜೊತೆ ಸ್ವಲ್ಪ ಹಾಲು ಕೂಡ ಸೇರಿಸ್ಕೋಬೋದು. ಹಾಗೆ ಜಾಸ್ತಿ ಹುಳಿ ಅನಿಸೋದಿಲ್ಲ ಬೆಳಗ್ಗೆ ತಿನ್ನುವಾಗ. ಈ ಅನ್ನನ ರಾತ್ರಿ ಎಲ್ಲ ಸೋಕ್ ಮಾಡಿ ಇಟ್ಟಿರ್ತೀವಲ್ಲ ನೀರಲ್ಲಿ, ಸೊ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಅದು ಲೈಟಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಅಂದರೆ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುವಂಥ ಆರ್ಗ್ಯಾನಿಸಮ್ಸ್ ಅದರಲ್ಲಿ ಬೆಳ್ಕೊಂಡಿರುತ್ತೆ. ಹಾಗೆ ಅನ್ನದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಆಗಿರುತ್ತೆ. ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿಬಿಟ್ಟು ನಮಗೆ ಡೈಜೆಷನ್ಗೆ ತುಂಬ ಸುಲಭ ಆಗುತ್ತೆ. ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ವಾರದಲ್ಲಿ 2 ರಿಂದ 3 ದಿನ ಇದನ್ನು ಬ್ರೇಕ್ಫಾಸ್ಟ್ ಆಗಿ ಅಥವಾ ಲಂಚ್ ಆಗಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ರೀತಿ ಕನ್ಸ್ಯೂಮ್ ಮಾಡ್ಬೋದು. ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ, ವಯಸ್ಸಾಗಿರೋರು, ಡಯಾಬಿಟೀಸ್ ಇರೋರು, ನಾರ್ಮಲ್ ಆಗಿರೋರು ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಇದೇನು ಹೊಸ ರೆಸಿಪಿ ಅಲ್ಲ. ಸುಮಾರು ಹಳ್ಳಿಗಳಲ್ಲಿ ಅಥವಾ ವಯಸ್ಸಾದವ್ರ ಮನೆಯಲ್ಲಿ ಜಾಸ್ತಿ ಇದ್ದರೆ ಈ ರೀತಿ ಅನ್ನದ ಗಂಜಿ ಅಂತ ಮಾಡಿಕೊಂಡು ತಿನ್ನೋದು ಕಾಮನ್. ಈ ಪ್ರೋಬಯೋಟಿಕ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.